ಉಡುಪಿಯಿಂದ ಬ್ರಹ್ಮಾವರ ಬಾರ್ಕೂರು ಮೂಲಕ ಶಿವಮೊಗ್ಗ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಈಗ ವಾಹನ ಸವಾರರ ಪಾಲಿಗೆ ನರಕಯಾತನೆಯಾಗಿ ಪರಿಣಮಿಸಿದೆ. ರಸ್ತೆಯುದ್ದಕ್ಕೂ ಬೃಹತ್ ಗಾತ್ರದ ಹೊಂಡಗುಂಡಿಗಳು ನಿರ್ಮಾಣವಾಗಿದ್ದು, ದಿನನಿತ್ಯ ಸಂಚರಿಸುವ ಸಾರ್ವಜನಿಕರು ಹಾಗೂ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಪ್ರಯಾಣಿಸುವ ಪರಿಸ್ಥಿತಿ ಎದುರಾಗಿದೆ. ಸಾಸ್ತಾನ ಟೋಲ್ ತಪ್ಪಿಸಲು ಮಿತಿಮೀರಿದ ಭಾರ ಹೊತ್ತ ಲಾರಿಗಳು ಈ ರಸ್ತೆಯಲ್ಲಿ ಸಂಚರಿಸುತ್ತಿರುವುದೇ ಈ ರಸ್ತೆ ಸಂಪೂರ್ಣ ಹಾಳಾಗಲು ಪ್ರಮುಖ ಕಾರಣ ಎಂಬ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ. ಹಂದಾಡಿ ದುರ್ಗಾ ಸಭಾಗೃಹ ಹಾಗೂ ಬಾರ್ಕೂರು ಸೇತುವೆಯ ಬಳಿ ತೀವ್ರ ಸಂಕಷ್ಟ ಉಂಟಾಗಿದೆ. ಉಡುಪಿ ಬ್ರಹ್ಮಾವರ ಬಾರ್ಕೂರು ಶಿವಮೊಗ್ಗ ರಾಜ್ಯ ಹೆದ್ದಾರಿಯ ಬಹುತೇಕ ಭಾಗಗಳು ಹೊಂಡ ಗುಂಡಿಗಳಿಂದ ತುಂಬಿ ಹೋಗಿವೆ. ಅದರಲ್ಲೂ ವಿಶೇಷವಾಗಿ ಹಂದಾಡಿ ದುರ್ಗಾ ಸಭಾಗೃಹದ ಬಳಿ ಹಾಗೂ ಬಾರ್ಕೂರು ಸೇತುವೆ ಸಮೀಪವಿರುವ ಬೃಹತ್ ಹೊಂಡಗಳಲ್ಲಿ ವಾಹನ ಚಾಲನೆ ಮಾಡುವುದೇ ದೊಡ್ಡ ಸವಾಲಾಗಿದೆ. ರಾತ್ರಿ ವೇಳೆ ಅಪಾಯ ತಂದೊಡ್ಡುವ ಮಳೆ ನೀರು ತುಂಬಿದ ಗುಂಡಿಗಳು ಹಗಲಿನಲ್ಲಿ ಹೇಗೋ ಕಷ್ಟಪಟ್ಟು ಸಂಚರಿಸುವ ಸವಾರರು ರಾತ್ರಿ ವೇಳೆ ಹಾಗೂ ಮಳೆ ಬಂದು ನೀರು ತುಂಬಿಕೊಂಡಾಗ ಈ ಗುಂಡಿಗಳು ಕಾಣಿಸದೆ ಅಪಘಾತಕ್ಕೆ ಈಡಾಗುತ್ತಿದ್ದಾರೆ. ಈಗಾಗಲೇ ಹಲವು ದ್ವಿಚಕ್ರ ವಾಹನ ಸವಾರರು ಬಿದ್ದು ಕೈಕಾಲು ಮುರಿದುಕೊಂಡ ಘಟನೆಗಳು ಸಂಭವಿಸಿದೆ. ಶಾಲಾ ವಿದ್ಯಾರ್ಥಿಗಳು, ಬಸ್ಗಳು, ಆಟೋಗಳು ಹಾಗೂ ನಿತ್ಯ ಪ್ರಯಾಣಿಕರು ತೀವ್ರ ಪರದಾಟ ನಡೆಸುವಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಸಾಸ್ತಾನದಲ್ಲಿರುವ ಟೋಲ್ ಪಾವತಿಯನ್ನು ತಪ್ಪಿಸುವ ಸಲುವಾಗಿ ನಿಷೇಧವಿದ್ದರೂ ಸಹ ಮಿತಿಮೀರಿದ ಭಾರ ಹೊತ್ತ ಲಾರಿಗಳು ಈ ರಾಜ್ಯ ಹೆದ್ದಾರಿಯಲ್ಲಿಯೇ ಸಾಲು ಸಾಲಾಗಿ ಸಂಚರಿಸುತ್ತಿವೆ. ಈ ಅಧಿಕ ಭಾರದ ವಾಹನಗಳ ನಿರಂತರ ಸಂಚಾರವೇ ರಸ್ತೆ ಇಷ್ಟೊಂದು ಭೀಕರವಾಗಿ ಹಾಳಾಗಲು ಮೂಲ ಕಾರಣವಾಗಿದೆ. ಸಂಬಂಧಪಟ್ಟ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಈ ರಸ್ತೆಯಲ್ಲಿ ಸಂಚರಿಸುವ ಅಧಿಕ ಭಾರದ ಲಾರಿಗಳ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು. ಜೊತೆಗೆ ತಕ್ಷಣವೇ ರಸ್ತೆಯ ಹೊಂಡ ಗುಂಡಿಗಳನ್ನು ಮುಚ್ಚಿ ಸಾರ್ವಜನಿಕರ ಸುಗಮ ಹಾಗೂ ಸುರಕ್ಷಿತ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ರೋಡಿನಲ್ಲಿ ಹೋಗುವಾಗ ಅಲ್ಲಿ ದುರ್ಗಾ ಸಭಾಗ ಎದುರೇ ರೋಡ್ ಕಂಪ್ಲೀಟ್ ಹಾಳಾಗಿದೆ. ಅದ್ರ ಬಗ್ಗೆ ಯಾರೂ ಗಮನ ಕೊಡಲಿಲ್ಲ. ಒಂದು ಸರಿ ಜಲ್ಲಿ ಕಲ್ಲು ತಂದು ಹಾಕಿದ್ದಾರೆ. ಮತ್ತು ಬಾರ್ಕು ಬ್ರಿಡ್ಜ್ ಹತ್ರ ಸಹ ತುಂಬ ತೊಂದರೆ ಆಗ್ತದೆ. ಎಲ್ಲ ರಾಂಗ್ ಸೈಡಲ್ಲಿ ಒಂದು ಸೈಡಲ್ಲಿ ಬಿದ್ದಾಗ ಇನ್ನೊಂದು ರಾಂಗ್ ಸೈಡಲ್ಲಿ ಬಂದು ಅಪಘಾತವಾಗುತ್ತದೆ. ಅದನ್ನು ಕೂಡಲೇ ಜಿಲ್ಲಾಧಿಕಾರಿಯವರು ಕ್ರಮ ಕೈಗೊಳ್ಳಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.